ವೀಕ್ಷಕರೇ, ಇವತ್ತು ನಾವೊಂದು ಮಡಿಕೇರಿಯ ಹತ್ರ ಇರುವ ಸಿದ್ದಾಪುರಕ್ಕೆ ಹೋಗುವಂತಿದ್ದೇವೆ. ಅಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ಉಂಟು, ಶೋರೂಮ್ ಅಲ್ಲ ಮ್ಯೂಸಿಯಂಗೆ ಹೋಗುವಂತ ಹೊರಟಿದ್ದೇವೆ. ಈಗ ಜೋಡ್ಪಾಲಲ್ಲಿ ಇದ್ದೇವೆ. ಇಲ್ಲಿ ಎಲ್ಲ ಹೋಗ್ತಾ ಉಂಟು. 2 ಗಾಡಿ ಉಂಟು. ಫೀಸ್ ನೋಡಿ ಗಾಯ್ಸ್, ಅಲ್ಲಿ ಫೀಸ್ ಹಾಕಿದ್ದಾರೆ. ಎಷ್ಟು? ಅಡಲ್ಟ್ಸ್ 100 ರೂಪಾಯಿ ಉಂಟು ಅಡಲ್ಟ್ಸಿಗೆ. ಚಿಲ್ಡ್ರನ್ 5 ವರ್ಷದವರೆಗೆ ಫ್ರೀ. 5 ರಿಂದ 12. ನಮಗೆ 12 ವರ್ಷ ಆದಷ್ಟೇ ಅಲ್ಲ, ನಮಗೆ 50 ರೂಪಾಯಿ ಮಾತ್ರ. ಮೊಬೈಲ್ ಕ್ಯಾಮರಕ್ಕೆ 30, ವೀಡಿಯೋ ಕ್ಯಾಮರಾ 100, ಹಾಗೆಲ್ಲ ಉಂಟು ಕತೆ. ಹೋಗುವ. ಇಲ್ಲಿಂದ ಇಂತೆಲ್ಲ ಉಂಟು ಅಂತ ನೋಡ, ಕಿಲೋಮೀಟ್ರ್ ಎಷ್ಟು ಉಂಟು ಹಾಕಿದೆ. ಇಲ್ಲಿಂದ ಇಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ಅಂತ. ಇದಿತ್ತಲ್ಲ ಎಂತ ನಲ್ಕಂದ ಪ್ಯಾಲೇಸ್ ಅಂತ, 35 ಕಿಲೋಮೀಟ್ರ್ ಅಂತ ಇಲ್ಲಿಂದ. ಹೋಗೋಣ. 35 ಅಷ್ಟೇ. ಅಲ್ಲಿಂದ ವಾಪಸ್ ಮೈಸೂರಿಗೆ 40 ಕಿಲೋಮೀಟ್ರ್ ಮತ್ತೆ ಅಲ್ಲ. ನನಗೆ ಅಷ್ಟೆಲ್ಲ ಕಮ್ಮಿ ಆಗಿಲ್ಲ. ನನಗೆ 2 ದಿನಕ್ಕೊಮ್ಮೆ 500 ರೂಪಾಯಿ ಹಾಗೆ. ನಾ ಮೊನ್ನೆ ಹಾಕಿದ್ದು 500 ರೂಪಾಯಿ ಹಾಕಿದ್ದು. ಈಗ ಅದರಲ್ಲಿ 200 ರೂಪಾಯಿ ಪೆಟ್ರೋಲ್ ಇದ್ದ ಬಂದದ್ದು. ನಾನು ಅದರಲ್ಲಿ 200 ಅಲ್ಲ, ರಿಸರ್ವಲ್ಲಿ 2 ಲೀಟ್ರ್ ಉಂಟು. ಇದರಲ್ಲಿ 200 ರೂಪಾಯಿ 2 ಲೀಟ್ರ್ 4 ಲೀಟ್ರ್ ಪೆಟ್ರೋಲ್ ನಿಧಾನ ಬಂದದ್ದು ಮಾರ. ಹಾಗೆ ಮೈಲೇಜ್ ಸಿಕ್ಕಿದೆ. ಆದರೂ ಈ ಜಾಗ ಮೆಚ್ಚಬೇಕು ಮಾರ. ಫುಲ್ ಕಾಫಿ ತೋಟದ ಮಧ್ಯೆ ಇರುತ್ತದು. ಓಹ್ ಗೈಸ್ ನೋಡಿ, ನಮ್ಮ ಸಿದ್ದಾಪುರದಲ್ಲಿರುವಂಥ ಒಂದು ವಿಂಟೇಜ್ ಕಾರ್ ಶೋರೂಮ್ ಅಲ್ಲ, ಮ್ಯೂಸಿಯಂ. ಬನ್ನಿ ನೋಡುವ ಯಾವುದೆಲ್ಲ ಉಂಟು. ಫಸ್ಟಿಗೆ ಬರ್ತಾರೆ. ಇದು ಒಂದು ಯಾವುದಿದು ಸ್ಟ್ಯಾಂಡರ್ಡ್ ಪ್ರೀಮಿಯರ್ ಅಂತಲ್ಲ, ಹೌದಾ? ಸ್ಟ್ಯಾಂಡರ್ಡ್ ನೋಡಿ ಗಾಯ್ಸ್, ನಿಮಗೆ ಈ ಲೋಗೋದ ಪರಿಚಯ ಉಂಟಾ? ಯಾವುದಾದ್ರು? ಇದನ್ನು ನಮಗಂತೂ ಗೊತ್ತಿಲ್ಲ, ಇದು ಯಾವುದು ಅಂತೇಳಿ. ನನಗೆ ಗೊತ್ತಿಲ್ಲ. ಉಂಟದು ಗಾಡಿ ಆಗಿರ್ಬೇಕು. ಇಲ್ಲಿ ಬರ್ದಿದ್ದಾರೆ. ಇಲ್ಲಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಎಂತ ಇದು? ಇದಕ್ಕೆ ಹೆಸರು ಮೋರಿಸ್. ಇದು ಮೋರಿಸ್ 1935 ಇಂದ 2 ಸೀಟರ್ ಅಷ್ಟೇ ಮಾರೆ. ಓ ಇಲ್ಲ, 2 ಸೀಟರ್ ಅಲ್ಲ, ಹಿಂದೆ ಉಂಟು ನೋಡಿ. ಅಲ್ಲ, ಇದರಲ್ಲಿ ಹಾಕಿದ್ದಾರೆ ಅಂತ 2 ಸೀಟರ್. ಹಾಂ, 2 ಸೀಟ್ ಟೂರರ್ ಅಂತ ಹಾಕಿದ್ದಾರೆ. ಬಾಡಿ ಸ್ಟೈಲ್, ಇಂಜಿನ್ 918cc, ಮೋರಿಸ್ ಟೈಪ್, 3 ಸ್ಪೀಡ್. ಯಬ್ಬಾ, ನಮ್ಮಲ್ಲಿ ಅಲ್ಲಿ ಈಗ 6 ಸ್ಪೀಡ್ ಎಲ್ಲ ಬಂತು. ಇದು 3 ಸ್ಪೀಡ್ ಮ್ಯಾನುವಲ್. ಆಗ ಲಕ್ಸುರಿ ಅಲ್ಲ ಮಾರೆ ಈ ಥರದ ಕಾರಲ್ಲಿ. ಅಲ್ಲ, ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಥವಾ ಸ್ಟಾರ್ಟ್ ಮಾಡೋದಿಲ್ಲ? ಹೀಗೇನಾ? ಇದರ ಲೋಗೋ ನೋಡಿ ಈಗ ಮೋರಿಸ್. ಮೋಸ್ಟ್ಲಿ ಇದು MG ಅವರ ಹಳೆ ವರ್ಷನ್ ಅಂತ ಕಾಣ್ತಾ, ಗೊತ್ತಿಲ್ಲ ನಿಜ ಕರೆಕ್ಟಾಗಿ ಗೊತ್ತಿಲ್ಲ. ಮೋರಿಸ್ ಅಂದಿರುವ ಕಾರಣ ಅದು MG ಮೋರಿಸ್ ಗ್ಯಾರೇಜ್ ಅಂತ. ಇದು ಫಿಯಾಟ್. ಇದು ಫಿಯಾಟ್. ನಮ್ಮ ಈಗ ಎಲ್ಲ ಡೀಸೆಲ್ ಇಂಜಿನ್ ಸಾಧಾರಣ ಯೂಸ್ ಮಾಡದೇ ಇವರದ್ದು. ನಂಬರ್ ನೋಡು, ನಂಬರ್ 0500. ಕಲರ್ ಕೂಡ ಚೆಂದ ಉಂಟು. ಗ್ಲಾಸ್ ಇಲ್ವಾ ಅಂತಲ್ಲ? ಯಾವುದಕ್ಕೆ? ಅದು ಎದುರನದ್ದು ತೆಗ್ದಿದಾರ ಅಂತ. ಹೌದು, ಇದು K12 ಮಡಿಕೇರಿ ಇದೆ ಗಾಡಿ. ಇದು ಮೋರಿಸ್. ಇದು ಕೂಡ ಮೋರಿಸ್. ಇದು ಈ ಮೋರಿಸ್ ಮೈನರ್. ಓ, ಹಾಗಿದ್ರೆ ಮೈನರ್ಸ್ ಓಡಿಸ್ಬೋದು. 51 ಇದು. 18 ವರ್ಷದವರು ಓಡಿಸ್ಬೇಕು ಅಂತಿಲ್ಲ ಮೈನರ್. ನ್ಯೂಜಿಲ್ಯಾಂಡ್ ಅಂತ ಮಾರೆ. ಅಸೆಂಬ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್. ಭಾರತದ್ದೇ ಅಲ್ಲ, ಫುಲ್ಲು ಇಂಪೋರ್ಟೆಡ್ ಗಾಡಿಗಳೆಲ್ಲ. ಇಂಪೋರ್ಟೆಡ್? ಹೌದು. ಅಸೆಂಬ್ಲಿ ಆಸ್ಟ್ರೇಲಿಯಾದಲ್ಲಿ. ಇಂಗ್ಲೆಂಡ್, ಇಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಲ್ಲಿ 3 ಕಡೆಯಲ್ಲಿ ಆಗಿ ಬಂದದ ಅಂತ. ಹೌದು. ಕ್ಲಾಸ್ ಕಾಂಪ್ಯಾಕ್ಟ್. ಇದು ಕೂಡ ಯಾವುದು? ಮೋರಿಸ್. ಇದು ಕೂಡ ಮೋರಿಸ್. ಇದು ಲೋಗೋ ಬೇರೆ ಬೇರೆ ಉಂಟಾ ಅಂತ? ಇದೊಂದು ತರದಲ್ಲ ಅದು ಲಾಸ್ಟ್ ಇದೆ ಅದೇ ಅಲ್ಲ? ಇದರ ಲೋಗೋ ಬೇರೆ ಉಂಟು ಮೋರಿಸ್. ಇದು ಸ್ವಲ್ಪ ಓಲ್ಡ್ ಅಂತ ಕಾಣ್ತದೆ.
ಇದು 1946 ಇದು 1951. 1951 ಇದು ನ್ಯೂ ಆಗಿರಬೇಕು. ಇದು ಓಲ್ಡ್. ಇದು ಮೋರಿಸ್. ಇದು ನೋಡಿ, ಇದನ್ನು ಒಳಗೆ ಬಿಡಬೇಕಿತ್ತು ಮಾರಿ, ಈ ಎದುರಿಂದ ನೋಡಿದ್ರೆ ಇದು ಬರುವುದಿಲ್ಲ, ಲುಕ್ ಎಂತ ಹೇಳೋದು, ಫೀಲ್ ಬರುವುದಿಲ್ಲ. ಎಲ್ಲರೂ ಬಿಟ್ಟರೆ ಲಗಡಿ ತೆಗಿ ಅವರಲ್ಲಿ. ಅಲ್ಲ ಇದನ್ನೆಲ್ಲ ಸ್ಟಾರ್ಟ್ ಮಾಡಲಿಕ್ಕಿಲ್ವಾ ಅಂತ. ಮೋರಿಸ್ 8 ಸೀರೀಸ್ ಇ. ಇದು 1938 ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ 1948ವರೆಗೆ ಇತ್ತು. 10 ಇಯರ್ಸ್ ಇತ್ತು. ಅಸೆಂಬ್ಲಿ ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ. ಎಲ್ಲ ಇಂಪೋರ್ಟೆಡ್ ಗಾಡಿಗಳಿವೆ ಇದರಲ್ಲಿ. ಹೇಗೆ ಉಂಟು ಮಾರಿ, ಟಯರ್ ನೋಡಿ, ಟಯರ್ ನೋಡಿ, ಬೈಕಿನ ಟೈರ್ನಾಗ ಉಂಟು. ಅದರ ಇಲ್ಲ ಸ್ಟಾರ್ಟ್ ಮಾಡೋದಿಕ್ಕೆ ವೇಸ್ಟೇ ಅಲ್ಲ. ಕಡ್ಡಿ ಅಲ್ಲ ನಿಂತಿದೆಯಲ್ಲ ಮಾರಿ. ಸ್ಟಾರ್ಟ್ ಮಾಡೋದು ನಿಲ್ಲಿಸಿ ವೇಸ್ಟೇ ಅಲ್ಲ. ಹೌದು, ಇಂಜಿನ್ ಒಂದು ಇದು ಮಾಡಬೇಕಲ್ಲ. ಸ್ಟಾರ್ಟ್ ಮಾಡೋರು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ ಇದೆಂತ ಹಾರ್ನ್ ಈಗ ಹೊರಗೆ ನಿಂತು ಪಂಪ್ ಮಾಡ್ಲಿಕ್ಕೆ ಅಥವಾ ಹಾರ್ನ್? ವೈರ್ ಉಂಟು ನೋಡಿ, ವೈರ್. ಇದು ಫೋರ್ಡ್ ಫೋರ್ಡ್ ಏಂಜಲಿಕಾ, ಅಂಜಲಿ, ಫೋರ್ಡ್ ಅಂಜಲಿ. 1949. ಪ್ರೊಡಕ್ಷನ್ 1949 ಇಂದ 53 ವರೆಗಿತ್ತು. ಫೋರ್ಡ್ ಇಂಜಿನ್ ಎಷ್ಟು ನೋಡ, 900 cc ಅಂತ. 933 ಮಾರ. ಈ ಬಾಡಿಗೆ ಎಳಿಬೋದು ಅದು ಗಾಡಿ. ಮೆಟಲ್ ಬಾರ ಗಟ್ಟಿ ಇರ್ಬೋದು ಅದು, ಫುಲ್ ಮೆಟಲ್. ಇದು ಅಲೋ ವೀಲ್ಸ್, ಅಲವೇ ಇಲ್ಲ ಎಲ್ಲ ಅಲ್ಲ ಅದ್ರ ಹಾಗೆ ಉಂಟು ಅಂತ. ಈಗದು ಶೇಪ್ ಎಲ್ಲ ಹೀಗೆ ಅಲ್ಲ, ಅಲೋ ಇದೆ ಎಲ್ಲಿ ಹೀಗೆ ಹೀಗೆ ಬರೋಕೆ ಅಲೋ ಕಟ್ ಅಂತೇಳಿ ಒಟ್ಟೊಟ್ಟೆ ಇದ್ದೆ ಬರೋದಲ್ಲ ಈಗದೆಲ್ಲ. ಇದು ಸ್ಟೀಲ್, ಅದು ನೋಡಿ ಅದು ಡಿಫ್ರೆನ್ಸ್. ಅದು ಹೇಗಿತ್ತು ಸೈಕಲ್ ಟೈರ್, ಮತ್ತೆ ಸ್ವಲ್ಪ ಇದಾಗಿ ಹೀಗೆ ಆಗಿದೆ. ಮತ್ತೆ ಇದು ಯಾವುದು? ಇದು ಫೋರ್ಡ್. ಇದು ಫೋರ್ಡ್ ಮಾಡೆಲ್ ವೈ 1936 ಇದು. ಅಲ್ಲ ಎಂತ ಬೇರೆ. ಹೌದು, ಹಾಂ ಇದು ಫೋರ್ಡಾ? ಅಲ್ಲ ಅಲ್ಲ ಅಲ್ಲ. ಹೌದು ಇದು ಕೂಡ ಫೋರ್ಡೇ ಮಾರೆ. ಓಪಲ್ ಕ್ಯಾಡೆಟ್ ಇದು ಫೋರ್ಡ್ ಇದೆ. ಓಪಲ್ ಕ್ಯಾಡೆಟ್ ನೋಡಿ ಗಾಯ್ಸ್, ಎಷ್ಟು ಗಾಡಿ ಉಂಟು ಇಲ್ಲಿ. ನನಗೆ ಅದು ಎಂಟ್ರಿ ಫೀಸ್ ಇದ್ದದ್ದು 100 ಅಲ್ಲ, ಮತ್ತು ಮೊಬೈಲಿಗೆ 30. ಒಮ್ಮೆ ಬಂದು ನೋಡ್ಬೋದು ಇಲ್ಲಿ. ಒಳ್ಳೆ ಪ್ಲೇಸ್ ಕಲೆಕ್ಷನ್ ಉಂಟು. ಗಾಡಿಯ ಕ್ರೇಜ್ ಇದ್ದವರಿಗೆ ಒಳ್ಳೆ ಪ್ಲೇಸ್, ಮತ್ತೆ ಬಾಕಿ ಇದ್ದವರಿಗೆಲ್ಲ ಹೀಗೆ ಮಾಡ್ತಾರೆ ಅಷ್ಟೇ. ಇದು ವೋಲ್ಕ್ಸ್ವ್ಯಾಗನ್ ಬೀಟಲ್. ನಮ್ಮ ಇದು ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಬಂಬಲ್ ಬಿ ಇದೆ ಇದ್ದಲ್ಲ ಸುರಿಗೆ. ಬೀಟಲ್ ಎಲ್ಲಿಯೋ ಮೊನ್ನೆ ನೋಡಿದೆ ರೀಲ್ಸಲ್ಲಿ. 1976 ಇದು MS 6118. ಜರ್ಮನಿ ಪ್ರೊಡಕ್ಷನ್. ವೋಲ್ಕ್ಸ್ವ್ಯಾಗನ್ ಬೀಟಲ್. ಇಲ್ಲಿ ನೆಕ್ಸ್ಟ್ ಬರೋದಾರೆ ಇದು ಯಾವುದು? ಫಿಯೇಟ್. ಇದು ಸಾಧಾರಣ ಫಿಲ್ಮಲ್ಲೇ ನೋಡಿದ್ದೇವೆ ನಾವು ಹೀಗೆ, ಈ ಥರದ ಕಾರಲ್ಲ. ಫಿಯೇಟ್ ಇದು ಯಾವ ಮಾಡಲು? 1000 cc 1089 cc ಫಿಯೇಟ್ ಹಾಕಲಿಲ್ಲ ಯಾವ ಮಾಡೆಲ್ ಅಂತ. ಡೀಸೆಲ್ ಅಲ್ಲ, ಗೇರೆಲ್ಲ ಕೈಯಲ್ಲೇ ಅಲ್ಲ, ಪ್ಯಾಡಲ್ ಶಿಫ್ಟರ್. ಈಗ ಹಳೆ ಕಾಲದಿಂದಲೇ ಪ್ಯಾಡಲ್ ಅಲ್ಲ, ಲಿವರ್ 50. ಇದು ಯಾವುದು? ಟ್ರಯಂಪ್. ಅವರು ಬೈಕ್ ಬಿಟ್ಟು ಬಾಕಿ ಬೇರೆ ಎಲ್ಲ ಮಾಡಿದ್ದಾರೆ ಮಾರೆ, ಬೈಕಿನೊಟ್ಟಿಗೆ. ಫ್ಲವರ್ ಗಾಡಿ ಇದರ ಲೋಗೋ ಎಲ್ಲ ಹೋಗಿದೆ. ಟ್ರಿಯಂಪ್ ಇದೆ ಲೋಗೋ. ಈಗ ಎಲ್ಲ ಬೈಕ್ ಬರೋದು, ಆಗ ಕಾರ್ ಬರ್ತಿತ್ತು. ಇದು ಓಪೆಲ್ ಕ್ಯಾಡೆಟ್. ಇದರ ಗೊತ್ತಿಲ್ಲ ನಮಗೆ. ಎಂತ ಮಾರೆ ಜಾಕ್ ಹಾಕಿ ನಿಲ್ಲಿಸಿದ್ದಾರೆ ಇದಕ್ಕೆ, ಟೈರ್ ನೆಲಕ್ಕೆ ಇಡಬಾರ್ದು ಅಂತನ. ಆಗಿರ್ಬೋದು, ಅದು ಓಡಿಸಿದೆ ಎಲ್ಲಿಯಾರು ಹೋದ್ರೆ ಅಂತ ಅಷ್ಟೇ. ಇಲ್ಲಿ ಯಾರಾದ್ರಪ್ಪ ಹೋಗಿ ಇದು ಮಾಡಿದರೆ ಅಂತ ಎಲ್ಲದಕ್ಕೆ ಜಾಕ್ ಹಾಕಿದ್ದಾರೆ. ಇಲ್ಲ ಅದಕ್ಕೆ ಹಾಕಲಿಲ್ಲ. ಇಲ್ಲ, ಜಾಕ್ ಹಾಕದಿದ್ರೆ ಅದು ಕೂರ್ತದಲ್ಲ ಟೈರ್, ತುಂಬಾ ಟೈಮ್ ನಿಂತ್ರೆ. ಓ ಆಗಿದ್ದು ಮೂಮೆಂಟ್ ಇಲ್ಲ, ಸುಮ್ಮನೆ ವೇಸ್ಟ್ ಅಲ್ಲ ಮಾರೆ. ಎಂತ ಕಲೆಕ್ಷನ್ ಇದ್ದು ಒಂದು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಇದಾದ್ರೂ ಇಡಬೇಕು. ಇದನ್ನು ಸ್ಟಾರ್ಟ್ ಮಾಡಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಈಗ. ಅಲ್ಲ ಮೇಂಟೈನ್ ಮಾಡೋ ವಿಷಯ ಅಲ್ಲ, ಸ್ಟಾರ್ಟ್ ಇಂಜಿನ್. ಆಸ್ಟಿನ್ ಇನ್ನೊಂದು ಯಾವುದು ಬರ್ತಿತ್ತಲ್ಲ, ಎಂತಪ್ಪ, ಜಾನ್ ಆಸ್ಟಿನ್. ಅಲ್ಲಲ್ಲ, ಇನ್ನೊಂದು ಕಾರ್ ಇತ್ತಲ್ಲ, ಎಂತ ಹೇಳೋದು, ಎಂಥದ್ದು ಇತ್ತು, ಆಸ್ಟಿನ್ ಅಂತೆಲ್ಲ ಬರ್ತದೆ. ಯಾವುದೊಂದು ಮೂವಿಯಲ್ಲಿ ಉಂಟಲ್ಲ ಅದೇ. ಇದು ಆಸ್ಟಿನ್ A40. ಆಗಿನ ಕಾಲದಲ್ಲಿ ಆಸ್ಟಿನ್ ಭಯಂಕರ ಫೇಮಸ್, ಎಲ್ಲ ಡ್ರೈವಿಂಗ್ ಕಲಿಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಆಸ್ಟಿನ್ ಲೋಗೋ. ಇದು ನೋಡಿ ನಮ್ಮ ಕಿಂಗ್ ವಿಲ್ಲಿಸ್ ಶಾರ್ಟ್ ವೀಲ್
K12 ಮಡಿಕೇರಿ ಇದು ಇಂಪಾರ್ಟೆಂಟ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಇಂಡಿಯಾದಲ್ಲಿ ಇತ್ತಲ್ಲ, ಹೌದು. ಆದರೂ ಸಿಗ್ತದೆ. ಇದಂತ ಫೋರ್ಡ್ ಪಾಪ್ಯುಲರ್ ಬೇಕ್ರಿ ಅವರದ್ದು. ಪಾಪ್ಯುಲರ್ ಇದು ಯಾವುದು ಮಾರೆ 1953-59. ಇದು ಪಾಪ್ಯುಲರ್ ಅಂತಾನೆ ಲೋಗೋ ಹಾಕಿದ್ದಾರೆ ಮಾರೆ ಇದರಲ್ಲಿ. ಹೌದಾ? ಹಾಂ, ಫೋರ್ಡ್ ಪಾಪ್ಯುಲರ್ ಅಂತ. ಅದು ಬೇರೆ ಯಾವುದಾದ್ರು ಕಂಪನಿ ಒಟ್ಟಿಗೆ ಟೈಅಪ್ ಮಾಡಿರು. ಇದು ಎಂತ ಮಾರೆಯ, ಎಂಥದ್ದು? ಹಿಂದೆ ಇದರಲ್ಲಿ ಇಷ್ಟು 5 ಜನ ಕೂರ್ಬೋದು ಮಾರೆ. ಹೌದಾ? ಮತ್ತೆ ನೋಡು ಸೀಟು ಅಲ್ಲ, ಪ್ಲೇಸ್ ಒಳ್ಳೆದುಂಟು. ಅದೇ 2 ಸೀಟರ್ ಅಂತ ಹಾಕ್ತಾರೆ. ಅದು ಎದುರು 2 ಸೀಟರ್, ಎದುರಿಗೆ 2 ಇರೋದು ಸೀಟು. ನೆಕ್ ರೆಸ್ಟಲ್ಲಿ ಎಂತ ಇಲ್ಲ, ಹಿಂದೆ ಕೂತವನಿಗೆ ಆರಾಮ ರಾಜನಾಗಿ ಹೋಗ್ಬೋದು. ರೇಡಿಯೇಟರ್ ನೋಡ, ಏರೋಡೈನಮಿಕ್ಸ್ ಅಂತಾನೆ ಇಲ್ವಾ ಅಂತ. ಅವತ್ತಲ್ಲ ಅದನ್ನೆಲ್ಲ ಯಾರು ನೋಡ್ತಿದ್ರು ಮಾರೆ. ಇದು ಸಹ ಫೋರ್ಡ್ ಪಾಪ್ಯುಲರ್ ಅಂಬಾಸೆಟ್ರಿನಾಗ ಉಂಟು ಮಾರೆ ನೋಡಿ. ಅಲ್ಲವಾ? ಇದು ಹಿಂದೆ ಮುಂದೆ, ಸ್ಟ್ಯಾಂಡರ್ಡ್. ಇದು ಹಿಂದೆ ಮುಂದೆ, ಹಾ, ಇದು ಹಿಂದೆ ಮುಂದೆ. ಹೌದು ಮಾರೆ, ಹಿಂದೆ ಆಗುಂಟಲ್ಲ. ನೋಡಿ, ಹೌದು ಮಾರೆ, ಹಿಂದೆ ಹೇಗೆ ಕಾಣ್ತದೆ ಸಡನ್. ಹೌದು, ಅದು ವೈಪರ್ ಇಲ್ಲದ ಕಾರಣ. ಅಂಬಾಸೆಡರ್ನಾಗ ಉಂಟು. ಇದು ಸ್ಟ್ಯಾಂಡರ್ಡ್ ಮೋಟಾರ್ ಕಂಪನಿ, ಅದೇ ಒಂದೇ ಕಂಪನಿ, ಅದು ಬೇರೆ. ಅಂಬಾಸೆಡರ್ನಾಗೆ ಉಂಟು. ಇದು ಹಿಲ್ಮ್ಯಾನ್, ಹೆಸರಲ್ಲೇ ಪವರ್ ಉಂಟಲ್ಲ. ಈ ಬೇಲಿ ಒಂದು ತೆಗಿಬೇಕಾ, ತೆಗೆದು ಗ್ಲಾಸಿನದ್ದು ಹಾಕಬೇಕು. ನನ್ನ ರಕ್ಕ ಕಾಣೋದಿಲ್ಲ ಎಂತ ಸಹ. ಹೌದು, ರೂಟ್ಸ್. ಅಕಲ್ಲಿ ಟೈರ್ ಕೊಟ್ಟು ಇದದ್ದು, ಟೈರ್ ಇದದ್ದು ಹೌದು, ಅಲ್ಲಿ ಹೌದು, ಜಾಕ್ ಕೊಡೋದೆ ಹಾಗೆ. ಹಾಗೆ ಆಗ್ತದಲ್ಲ. ಮತ್ತೆ ಇದರ ಹೆಸರು ಗೈಸ್ ಹಿಲ್ಮ್ಯಾನ್ ಅಂತ. ಹಿಲ್ಮ್ಯಾನ್ ಅಂತ ಹೇಳುವಾಗಲೇ ಒಂದು ಪವರ್, ಗುಡ್ಡೆ ಹತ್ಲಿಕ್ಕೆ ಅಂತ. ಗುಡ್ಡೆ. ಅಂಬಾಸೆಡರ್ ಸಾಧಾರಣ ಹಾಗೆ ಉಂಟು. ಇದರಲ್ಲಿ 3 ಟೈಪಿನ ಇಂಜಿನ್ ಉಂಟು ಮಾರೆ. ಯಾವುದು ಇದರದ್ದು? 1,000, 1,500, 1,500. ಅಸೆಂಬ್ಲಿ ಜಪಾನ್ ಬೈ ಇಸೂಜು ಮಾರೆ. ಇಸೂಜು ಇಂದ ಅದು ಅಂಬಾಸೆಡರ್ಗೆ ಕೂಡ ಇಸೂಜು, ಇಂಜಿನ್ ಎಲ್ಲ ಇಸೂಜು, ಬಾಡಿ ಮಾತ್ರ. ಆದ್ರೆ ಈ ತರದ ಕಾರ್ ನೋಡು ಮಾರೆ, ಎದುರಿನ ಎಂತ ಇಲ್ಲ, ಹಿಂದೆ ಬರೋಕೆ ಎಷ್ಟು ಜಾಗ ಉಂಟು. ಇದು ಯಾವುದು? ಆಸ್ಟಿನ್ 8 1946, 900 cc, 4 ಸಿಲಿಂಡರ್. ವಾ, 4 ಸ್ಪೀಡ್. 4 ಸ್ಪೀಡಾ? ಹಾಂ, ಹೌದಾ? 4 ಸ್ಪೀಡ್ ಮ್ಯಾನ್ ಅಲ್ಲ, 4 ಸಿಲಿಂಡರ್ ಇಂಜಿನ್. ಅಬ್ಬಾ, ಮಾಡಲ್ 900 cc ಅಲ್ಲಿ 4 ಸಿಲಿಂಡರ್ ಇಂಜಿನ್, ಭಯಂಕರ. ಆಗದ ಲಕ್ಸುರಿ ಆಗಿರ್ಬೋದು. ಒಳಗೆ ಸೀಟಲ್ಲಿ ನೋಡು ಫೋರ್ ಉಂಟು. ಹೌದು ಮಾರೆ, ಫುಲ್ ಕಂಫರ್ಟ್ ಇರ್ಬೋದು ಮಾತಾಡೋದು. ಆದರೂ ಈ ಥರ ಇಟ್ಟಿದ್ದಾರೆ. ಇದು ಡೋರು ಓಪನ್ ಆಗೋ ಕ್ರಮ ನೋಡು ಮಾರೆ. ರೋಲ್ಸ್ ರಾಯಲಿನಾಗೆ ಎದುರಿಂದ ಈಚೆ ಬರೋದು, ಹಿಂದಿಂದ ಈಚೆ ಬರೋದು ನೋಡು ಅಲ್ಲ. ಹೌದೌದು, ಎಲ್ಲ ಒರಿಜಿನಲ್ ಪೇಂಟ್. ಇದು ಒರಿಜಿನಲ್ ಪೇಂಟ್ ಇದು ಆಗಿರ್ಬೋದು, ಒರಿಜಿನಲ್ ಪೇಂಟ್. ಇದು ಯಾವುದು ಮಾರೆ ಈ ನಮೂನೆ ದೊಡ್ಡ? ಇದು ಇದ್ರಾಗೆ ಕಾಣ್ತದೆ, ಜಟ್ಟಿನಾಗೆಲ್ಲ ಹೀಗಿರ್ತಲ್ಲ, ವಿಮಾನದ ಜಟ್ಟಿನಾಗ ಉಂಟು ಇದು. ಓಲ್ಸ್ಲಿ. ಇದು ಮಾತ್ರ ಅಷ್ಟು ಒಳಗೆ ಚಂದ ಕಾಣೋದಿಲ್ಲ. ಸ್ವಲ್ಪ ಕಂಡೀಷನ್ ಯೂಸ್ ಅಷ್ಟು ರೀಪೇಂಟ್ ಮಾಡಲಿಲ್ಲ. ಇದೆಲ್ಲ ರೀಪೇಂಟೆಡ್ ಅಲ್ಲ. ಹೌದು ಮಾರೆ, ಅದೇ ಕಾಣ್ತಾ ಇಲ್ಲಿ ನೋಡು. ಇದು ರೀಪೇಂಟೆಡ್. ಇದು ಫೋರ್ಡ್. ಇದು ಫೋರ್ಡ್. ಇದರ ಒಳಗಿದೆ ಎಂತಾಗಿದೆ ಮಾರೆ? ಓಯ್, ಒಳಗೆಲ್ಲ ಇಲ್ಲ, ಎಂತ ಇಲ್ಲ ಅದರಲ್ಲಿ. ಒಳಗೆ ಎಂತ ಇಲ್ಲ ಅಲ್ಲ, ಅದು ಬರುವುದೇ ಹಾಗೆ. ಒಳಗೆ ಅಂತ ಕಾಣುದಿಲ್ಲ, ಬರೇ ಮರದ ಇದು ಅಂತ ಅಷ್ಟೇ. ಫಾಗ್ ಲ್ಯಾಂಪ್ ನೋಡ, ಇದು ಫಾಗ್ ಲ್ಯಾಂಪ ಮಾರೆ. ಲೈಟ್ ನೋಡು ದೊಡ್ಡ. ಇದು ಎಂತ ಮಾರೆ? ಹೆಡ್ಲೈಟ್. ಈಗ ಅದಕ್ಕೆ ಪೊಲೀಸ್ ಹಿಡಿದು ಒಳಗೆ ಆಗ್ತಾನೆ. ಈಕೆ ನಂಬರ್ ಇಲ್ಲ. ಉಂಟಕ್ಕ ನಂಬರ್ ಪ್ಲೇಟ್ ಇಲ್ಲ. ಸರಿ, ನಂಬರ್ ಪ್ಲೇಟ್ ಉಂಟು, ಅದನ್ನು ಉಲ್ಟಾ ಮಾಡಿ ಹಾಕಿದಾರ ಅಂತ ಇಲ್ಲ. ನಂಬರ್ ಕಾಣ್ತಾ ಉಂಟು ನನಗೆ ಅಲ್ಲಿ. ನಂಬರ್ ಪ್ಲೇಟಿಗೆ ಅಂತ ಅಂಟಿಸಿದ ಅದು MIZ 7064 ಅಂತ ಗೊತ್ತಾಗ. ಅದನ್ನು ಇದು ಮಾಡಿದ್ದಾರೆ, ಯಾಕಂದ್ರೆ ಸೂಪರ್ ಮಾರ್ ಎಂತ ಸೂಪರ್ ಮ್ಯಾನ್. ಮಿರರ್ ನೋಡ, R15 ಮಿರರ್. ಮಿರರ್ ಅಲ್ಲ ಮಾರಿದ್ದ, R15 ಮಿರರ್ ಮಾರಿ. ಎಲ್ಲಿಂದ ಅಡ್ಜಸ್ಟ್ ಮಾಡುದು, ಇಳಿದು ಬರಬೇಕು ಪ್ರತಿಗಳಿಗೆ.
ಮಜಾ ಉಂಟು ಮಾರೆ, ಒಳ್ಳೆ ಹೆವೆನ್ ಇದ್ದಾಗ ಉಂಟು ಹಾಗೆ. ಇದು ರಿಯರ್ ವೀಲ್ ಡ್ರೈವ್ ಮಾರೆ. ಹೌದಾ? ಸಿಡಾನ್ ರಿಯರ್ ವೀಲ್ ಡ್ರೈವ್. ಹಿಂದೂಸ್ತಾನ್ ಕಂಪೆನಿ, ಇಂಡಿಯಾದ ಗಾಡಿ. ಅಂಬಾಸೆಡ್ರಿನ ಓಲ್ಡ್ ವರ್ಷನ್ ಅಂತ ಕಾಣ್ತದೆ. ಇಲ್ಲಿ ಹಿಂದೂಸ್ತಾನ್ ಮೋಟಾರ್ಸ್ನವರ ಇದೆಲ್ಲ ರೀಪೇಂಟ್ ಆಗಿದೆ ಕಾಣ್ತದೆ. ಇದೆಂತ ಲೂನಾ 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 ನಮ್ಮ ದರ್ಶನ್ ಫೇವ್ರೆಟ್ ಗಾಡಿ. ವೇರಿಯೋ ಡ್ರೈವ್ ಹೇಳಿದ್ರೆ ಎಂತ ಮಾರೆ, 35cc. ಯಾಬಾ, ಇದು ಹೇಗೆ ವರ್ಕ್ ಆಗ್ತಿದ್ದದು ಹೇಗೆ ಮಾರೆ? ಮೆಟ್ಟಿ ಬ್ಯಾಟ್ರಿಯಲ್ಲಿ ಹೋಗುದಾ? ಅಲ್ಲ, ಅದು ಎಂತ ಪೆಡಲ್ ಉಂಟು, ಎಂತ ಮೆಕ್ಯಾನಿಸಮ್ ಅಂತ ಗೊತ್ತಿಲ್ಲ. ಡೈನಮೋ ಇತ್ತ ಹೇಗೆ? ಪೆಟ್ರೋಲ್ ಹಾಕ್ಲಿಕ್ಕೂ ಜಾಗ ಉಂಟಲ್ಲಿ. ಅದು ಮೆಟ್ಟಿ ಇದು ಮಾಡುದು ಎಂತ ಗೊತ್ತಿಲ್ಲ. ಅದು ಪೆಟ್ರೋಲ್ ಖಾಲಿ ಆದ್ರೆ ಪೆಡಲಲ್ಲಿ ಮೆಟ್ಟಿಕೊಂಡು ಹೋಗುದು. ಬ್ಯಾಟ್ರಿ ಅಂತ ಇರ್ಬೋದು. ಬಜಾಜ್ ಚೇತಕ್ ಒಳ್ಳೆ ಗಾಡಿ ಯಾರು. ಇದರಲ್ಲಿ ಗಾಯ್ಸ್ ಎಲ್ಲದಲ್ಲಿ ಗೇರ್ ಹಾಕುದು, ಇಲ್ಲಿ ಗೇರ್ ಹಾಕಿ ಇದರಲ್ಲಿ ಹೀಗೆ ಒಂದೆಂಥದೇ ಹೇಳಿ ಮಾರೆ, ನನಗೆ ಇವರದ್ದು ಮೇಂಟೆನೆನ್ಸ್ ಅಷ್ಟು ಇಷ್ಟ ಆಗಿಲ್ಲ. ಗೇರ್ ಹಾಕು, ಇದು ಬ್ರೇಕ್. ರಿಕ್ಸಾದಾಗಿ ಸೇಮ್ ಹಳೆ ರಿಕ್ಸಾದಾಗಿ. ಈಗದಲ್ಲ. ಇದು ಯಾವುದು? ಆಸ್ಟಿನ್. ಇದೆಲ್ಲ ಆಸ್ಟಿನ್, ಸುಮಾರು ಆಸ್ಟಿನ್ ಉಂಟು ಮಾರೆ. ಅಲ್ಲ ಮಾರೆ, ಇದಿಷ್ಟು ದೊಡ್ಡ ಉಂಟು ಮಾರೆ. ಈಗದ ಈ X100 ಇಷ್ಟು XUV 700 ಇಷ್ಟು ದೊಡ್ಡ ಉಂಟಾ ಅಂತಲ್ಲ? ಉದ್ದ ಇಲ್ಲ, ಇಷ್ಟು ಉದ್ದ ಇಲ್ಲ. ಇದು ತುಂಬಾ ದೊಡ್ಡದು. ಇದೆಂತ ಮಾರೆ ಕಾಣ್ತದೆ ನೋಡಿ ಗೈಸ್. ಇದು ತುಂಬಾ ಹಳೆ ಮಾಡಲು ಇದು. ಅಲ್ಲ, ಇದನ್ನೇ ಹೇಗೆ ಆಸ್ಟಿನ್ ಕಂಪನಿಯ ಕಾರ್ಗಳೇ ಇರುವುದಿಲ್ಲ. ನಿಮಗೆ ಅದು ಕಾಣುದಿಲ್ಲ. ಆಸ್ಟಿನ್ ಕ್ಯಾಂಬ್ರಿಡ್ಜ್, ನಾ ಅದೇ ಹೇಳಿದ್ನ, ಆಸ್ಟಿನ್ ಕ್ಯಾಂಬ್ರಿಡ್ಜ್. ಇದು ಕ್ಯಾಂಬ್ರಿಡ್ಜ್. ಇದೆಂತ ಎರಡು ಬೇರೆ ಮಾಡಲ್ಲ, ಇದು ಬೇರೆ ಮಾಡಲು. ಇದು ಈ ಕಾರ್ ಯಾವುದೋ ಒಂದು ಫಿಲ್ಮ್ ಅಲ್ಲಿ ಉಂಟು. ಯಾವ್ದು ಗೊತ್ತುಂಟಾ? ಕಂಚನದ ವಂಡರ್ ಕಾರ್ ಅಂತ ಉಂಟು. ಇದು ತಮಿಳಲ್ಲಿ ಇರ್ಬೇಕು ಫಿಲ್ಮ್. ಅದ್ರಲ್ಲಿ ಭೂತದ್ದು ಕಾರ್, ಅದ್ರಲ್ಲಿ ಈ ಕಾರ್ ಉಂಟು. ಈ ಕಾರ್ ಅಲ್ವಾ ಅಂತ. ಇದೇ ತರದ್ದು ಕಾರ್, ಈ ಕಾರ್ ಅಲ್ಲ, ಇದೇ ಮಾಡೆಲ್ ಕಾರ್ ಅದು. ನೋಡಿ ಎಷ್ಟು ಉದ್ದ ಉಂಟು. ಅಲ್ಲಿ ಆ ಕಂಬಕ್ಕೆ ಹೋಗಿದೆ ಎಲ್ಲ ಕಂಪೇರಿಗೆ. ಇದು ಯಾವುದು? ಈ ಕಾರ್ ಯಾವುದು? ಈಗಿನ ಕಾರ್ ಇಷ್ಟು ಉದ್ದ ಬರುವುದಿಲ್ಲಲ್ಲ ಮಾರಾಯ. ನನಗೆ ಈ ಥರದೊಂದು ಕಾರ್ ಬೇಕು. ಅದರಲ್ಲಿ ಖಾಲಿ ಮಾತ್ರ, ಯಾರು ಬರುವುದಿಲ್ವಾ ಅಂತ ಅಷ್ಟು. ಇದು ಯಾವುದಾ? ಪೆಗೋಸ್ ಆಫ್ ಎಮಿಷನ್ ಟೆಸ್ಟೆಡ್ ಓಕೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್. ಯಾವ್ದು ಮಾರೆ? ಫಿಯಟ್ ಕನ್ಫೇಸ್ ಎಸ್ಕೋ. ಅದು ಯಾವುದು ಬೇರೆ ಇಂಪೋರ್ಟೆಡ್ ಕಾರಾ ಅಂತ. ಅಲ್ಲಿ ಅದು ಎಂತ ಯಾವುದು ಬೇರೆ ಭಾಷೆಯಲ್ಲಿ ಬರ್ದಿದ್ದಾರೆ. ಇದರ ಸಿಂಬಲ್ ನೋಡು, ನಮ್ಮ ಇದಲ್ಲ RCB ಸಿಂಬಲ್ ಆಗಿ ಉಂಟು. ಹೌದು. ನೋಡಿ ಗಾಯ್ಸ್, ಇದು ನಮ್ಮ RCB ಲೋಗೋದರ ಉಂಟದು. ಈ ಗಾಡಿಗೆ ಟೈರ್ ಸೈಜ್ ನೋಡ. ಈಗ ಗಾಡಿ ಇಷ್ಟು ದೊಡ್ಡ ಉಂಟು, ಟೈರ್ ನೋಡು. ಟೈರ್ ಸಣ್ಣ ಟೈರ್. ಇದ್ರಲ್ಲಿ ಎಷ್ಟು ಜನ ಮಾರೆ? 7 ಟೈರ್ ಮಾರೆ. 7 ಸೀಟರ್ ಮಾರೆ. 7 ಸೀಟರ್. ಇದರಲ್ಲಿ ಹೋಗಿ ಗುದ್ದಿದ್ರೆ ಎಂತ ಆಗಲಿಲ್ಲ. ಯಾರಿಗೆಂತ, ಇವನಿಗೆ ಎಂಥದ್ದು ಆಗ್ಲಿಲ್ಲ. ಇಲ್ಲಿ CC ಕ್ಯಾಮರಾ ಉಂಟಾ? ಪ್ಲೇ ಮೌತ್. ಇದು ಯಾವುದು ಮಾರೆ? ಪ್ಲೇ ಮೌತ್ ಅಂತ ಹೇಳುವಂಥದ್ದು. ಬಾಯಿ ಉಂಟು ಮಾರೆ ಅದಕ್ಕೆ. ಮೌತ್ ಕೆಳಗೆ ಇದು ಮೌತ್ ಅಲ್ಲ. ಪ್ಲೇ ಮೌತ್ ಮಾರೆ ಕಂಪನಿ ಪ್ಲಾಜಾ ಹೆಸರು ಪ್ಲಾಜಾ. ಇದೆಂತ ಬಸ್ಸ ಮಾರೆ? ಇದು ಹಳೆ ಇದು ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗೋ ಬಸ್. ಫಿಲ್ಮಲ್ಲಿ ವಿಲನ್ಗೆಲ್ಲ ಬರ್ತಿದ್ದದು. ಹೆಸರೇ ಇಲ್ಲ, ಹೆಸರು ಕಟ್ ಮಾಡಿದೆ. ಇಲ್ಲಿ ಬೆಲ್ಫೋರ್ಡ್ ಎಲ್ಲುಂಟು? ಈಗ ಕೆಳಗೆ ಬೆಲ್ಫೋರ್ಡ್ ಅಲ್ಲ, ಬೆಲ್ಫೋರ್ಡ್ FC. ಬೆಡ್ಫೋರ್ಡ್ FC. ಇದು ಮೋಸ ಕಂಡೀಷನ್ ಫುಲ್ ಹೋಗಿದೆ. ಈಗ ಡೋರ್ ಎಲ್ಲ ಬೀಳ್ಲಿಕ್ಕೆ ಆಗಿದೆ. ಇದು ಹಳೆ ಫಿಲ್ಮ್ ಅಲ್ಲಿ ಸುಮಾರು ನೋಡಿದೆ ಈ ತರ. ಇದು ಫೋರ್ಡ್ ಥೇಮ್ಸ್ ಅಲ್ಲ, ಫೋರ್ಡ್ ಥೇಮ್ಸ್ ಎಲ್ಲ ಉಂಟು ಗಾಡಿ, ತೊಂದರೆ ಇಲ್ಲ. ಇದು ಎತ್ತಿನ ಗಾಡಿ. ಇನ್ನೊಂದು ಮೊಪೆಡ್ ಅಂತೀವಿ, ಇದು ಅದಕ್ಕಿಂತ ಸಣ್ಣದು ಮಾರೆ. ಇದರಲ್ಲಿ ಇದಿಲ್ಲ, ಸೈಕಲ್ ಮಾರೆ. ಇದರ ಬೋರ್ ಇಲ್ಲ. ಅಲ್ಲಿ ನೋಡು, ಇದಿಲ್ಲ, ಬೋರ್ ಇಲ್ಲ, ಬರೇ ಕ್ರಾಂಕ್ ಶಾಫ್ಟ್ ಮಾತ್ರ ಉಂಟು. ಕ್ರಾಂಕ್ ಶಾಫ್ಟ್ ಮತ್ತೆ ಕನೆಕ್ಟಿಂಗ್ ರಾಡ್ ಉಂಟು. ಬೋರ್ ಇಲ್ಲ, ಇದಿಲ್ಲ, ಪಿಸ್ಟನ್ ಇಲ್ಲ, ಎಂಥದ್ದು ಇಲ್ಲ. ಮೇಲೆ ಹೆಡ್ ಎಲ್ಲ ಎಂತ ಇಲ್ಲ, ಅದು ಎಲ್ಲ ಹೋಗಿದೆ. ತೆಗ್ದದ ಅಲ್ಲ ಓದದ ಗೊತ್ತಿಲ್ಲ. ಇದ್ರ ಟೈರ್ ಉಂಟು ಆ ಕಾರಿನದ್ದು ಮಿಕ್ಸ್.
ಇದರೊಟ್ಟಿಗೆ ವೀಲ್ ಕ್ಯಾಪ್ ಉಂಟು. ವೀಲ್ ಕ್ಯಾಪ್ ಅದು ವೀಲ್ ಕ್ಯಾಪ್ ಒಂದು ಕಾಣ್ತದೆ. ಇದು ನೋಡಿ ಫೋರ್ಡ್ ಎಂಜಿಲಿಯ ಅಲಿತ್ತ ಅಂತ ಈ ಥರದ್ದೇ ಇನ್ನೊಂದು. ಅದೇ ಅಂಜಲಿ ಅಂತ ನಾವು ಹೇಳಿದ್ದು. ಎಂಜಿಲಿಯ ಇದು ನೋಡು ಕಿಂಗ್ ನೋಡಿ. ರಾಜದೂತ್ ಎಷ್ಟು ಬರ್ತದೆ ಅದು ಸಿ ಸಿ? ಅದು 350 650 ಕಾಣ್ತದೆ ನೋಡಲ್ಲಿ. 650 ಆಗಲಿಕ್ಕೆ ಅದು 175 ಮಾರೆ ಆಡಿ ರಾಜದೂತ್ 175 cc 2 ಸ್ಟ್ರೋಕ್. ಇದು ನೋಡಿ, ಇದು ನಮ್ಮ ಮಹೀಂದ್ರದವ್ರದ್ದು ಜೀಪು. ಎಂತದ ಟಕ್ಕಾದಿ ಇಲ್ಲ, ನಾನು ನೋಡಿ ಬಾಕಿ ನೋಡಿದ್ದೇನೆ ಎಂತ ಅಷ್ಟು ದೊಡ್ಡ ಗಾಡಿ. ಇದು ಮಹೀಂದ್ರದವ್ರ ಜೀಪು ಎಲ್ಲರಿಗೂ ಗೊತ್ತುಂಟು. MYZ ಯಾವ ರಿಜಿಸ್ಟ್ರೇಷನ್? ಇದು CMM ಚಿಕ್ಕಮಗಳೂರು ಅಂತಲ್ಲ, ಗೊತ್ತಿಲ್ಲ. ಆಗಿನ ಕಾಲದ ಚಿಕ್ಕಮಗಳೂರು ರಿಜಿಸ್ಟ್ರೇಷನ್ ಕಂಡ. CM ಅಂದರೆ ಚಿಕ್ಕಮಗಳೂರು, M ಅಂದರೆ ಮೈಸೂರು ಸ್ಟೇಟು, ಚಿಕ್ಕಮಗಳೂರು ಮೈಸೂರು. ಇದು ರಾಜದೂತ್ 175. ಮತ್ತು ಇದು ಓಲ್ಗಾ GAZ ಗ್ಯಾಸ್, ಓಲ್ಗಾ ಗ್ಯಾಸ್. ಇಲ್ಲಿ ಹೆಸರೆಲ್ಲ ಸರಿ ಇದೆ. ಇದು 2.5 5.5 ಲೀಟರ್ ಇಂಜಿನ್ ಬರ್ತದೆ. ಇದೆಂತ ಮಾರೆ 5.5 ಎಕ್ಸಿಕ್ಯೂಟಿವ್ ಕಾರ್ ಮಾರೆ, ಕ್ಲಾಸ್ ಎಕ್ಸಿಕ್ಯೂಟಿವ್. 5.5 2.5 ಇದು 2.5 ಅಂತ ಎಕ್ಸಿಕ್ಯೂಟಿವ್ ಅವರು ಹೋಗ್ಲಿಕ್ಕೆ. ಇದೆಲ್ಲ ಈಗ ಮಾಮೂಲಿ ಕಾರಿಗಿಂತ ಅದು ಸುಮ್ಮನೆ ಮಾಮೂಲಿ ಕಾರ್ ದೊಡ್ಡದು. ಇದು ನೋಡ್ಲಿಕ್ಕೆ ನಿಜವಾಗ್ಲೂ ದೊಡ್ಡ ಕಾಣ್ತಾ ಹೇಗೆ ಉಂಟು ಮಾರೆ ಕಾರ್ಗಳು. ಇದು ನೋಡಿ, ಇದು ಯಾವ ಗಾಡಿ? ಇದು ಸಹ ರಾಜದೂತ್. ಇದು ಹಳೆ, ತುಂಬ ಹಳೆ ಮಾಡಲ್. ಇದರ ಶಾಕ್ ಅಬ್ಸಾರ್ಬರ್ ನೋಡಿ, ಇಲ್ಲಿ ಸ್ಕೂಟಿಯ ಇದರಾಗ MEK. ಇದು ತುಂಬ ಹಳೆ, ಹೇಗೆ ಉಂಟು ಮಾರ ಗಾಡಿ. ಇದು ಯಾರು ಮಾರೆ? ಇದರಲ್ಲಿ ಇವನೇ ಲೋಗೋ ಉಂಟು ಮಾರೆ. ಇದು ಯಾರಿಗಾದ್ರು ಗೊತ್ತುಂಟ ನೋಡಿ? ಇದು ಮೆಟಾ ಅಲ್ಲ, ಮೆಹತಾ ಎಂತದ ಅರ್ಥ ಆಗುದಿಲ್ಲ ಅಂತ ಎಲ್ಲ. ಇಲ್ಲಿ ಉಂಟಲ್ಲ ಫೋರ್ಡ್ ಮರ್ಕ್ಯೂರಿ. ಅದು ಮರ್ಕ್ಯೂರಿ 1951. ಮಾಡೆಲ್ 1949 1951. ಇದು ಲ್ಯಾಂಬಿ ಚೇತಕ್ನಾಗೆ ಇರೋದು. ಇನ್ನೊಂದು AP ಕಂಪನಿದು ಲ್ಯಾಂಬಿ 150. ಅದು ಹೀನಾ ಅದರ ಹೆಸರು ಹೀನಾ. ಗಾಡಿಗೆ ಹೆಸರು ಇಟ್ಟದಾಗಿರ್ಬೋದು ಮಾರೆ, ಹೀನಾ ಅಂತ. AP ಕಂಪನಿ. ಅದು ಯಾವ್ದು ಮಾರ? ಇದು ಯಾವುದು ಹೆಸರಿಲ್ವಾ? ಇಲ್ಲ ಮಾರೆ, ಹೆಸರಿಲ್ಲ. ಇದರ ಹೆಸರು ಎಂತ ಮಾರೆ? ತೆಗ್ದಿದ್ದಾರೆ. ಯಾವ ಕಂಪನಿ? ಚಿತ್ರ MYZ. ಇದೆಲ್ಲ ದೊಡ್ಡ ಕಾರು ಅಂತೇಳಿ. ಇದು ಬೋನೆಟೇ ಇಷ್ಟು ದೊಡ್ಡ ಉಂಟು ಮಾರಿ ಈ ಕಾರಿನದ್ದು. ಇದು ಬೋನೆಟ್ ಇಷ್ಟಾಗಲ್ಲ ಉಂಟು. ಬೋನೆಟ್ ಎಷ್ಟಾಗಲ್ಲ ಉಂಟು ಅಂತೇಳಿ ಇದು ಇಷ್ಟಾಗಲ್ಲ ಉಂಟು. ಹಿಂದೆ ಅದರ ಇದು ಕೂಡ ಬಂಪರ್ ಕೂಡ ಇಷ್ಟೇ ಉದ್ದ ಉಂಟು. ಇದು ಹೋಗ್ಲಿಕ್ಕೆ ಒಂದು ಸಾಧಾರಣ ಮಿನಿ ಬಸ್ಸಿನಷ್ಟು ಉದ್ದ ಇರ್ಬೋದಾ? ಎಂತ ಉಂಟು ಅಂತ ಅದರೊಳಗೆ ಆ ನಮ್ಮನೆ ಇಂಜಿನ್ ದೊಡ್ಡ. ಇದು ಡೋಜ್ ಮಾರೆ, ಡೋಜ್ ಚಾಲೆಂಜರ್. ಹೌದು, ಡೋಜ್ ಕಂಪನಿಯವರ ಕಾರು. ಒಳ್ಳೆ ಪವರ್ ಇರ್ಬೋದು ಇಂಜಿನ್. ಅದೇ ನೋಡುವಾಗ ಫುಲ್ ಟಿಂಟೆಡ್ ವೈಸರ್ ಮಾರೆ. CKM ಚಿಕ್ಕಮಗಳೂರ CMM ಚಿಕ್ಕಮಗಳೂರ ಎಲ್ಲ ಕನ್ಫ್ಯೂಷನ್ ಉಂಟು, ಗೊತ್ತಿಲ್ಲ ನನಗೆ. ಇದು ಎತ್ತಿನ ಗಾಡಿ ರಾಜ. ಇದು ಅದರ ಒಳಗೆ ಕೂತ್ಕೊಂಡು ಹೋಗೋದು. ಇದು ನಮ್ಮ ಈ ನಾಯಿಗಳನ್ನು ಕೂಡ ಯಾಕೆ ಹೋಗಿ ಉಂಟು ಮಾರೆ ಈಗ. ಬುಲ್ಲ ಕಾರ್ಟ್ ಎತ್ತಿನ ಗಾಡಿ. or is a 2-wheeler 4-wheeled oxen, means transport used since ancient times many parts of the world. ಇದು ಫಿಯಾಟಾ? ಇದು ವಾಪಸ್ ಸದ್ಯ ಇದೆಲ್ಲ ಸಣ್ಣ ಸಣ್ಣ ಕಾರು. ಇದು ಇಲ್ಲಿ ಸ್ಟೇಷನ್ ವ್ಯಾಗನ್. ಇದು ದೊಡ್ಡ ಗಾಡಿ 7 ಸೀಟ್ ಸ್ಟೇಷನ್ ವ್ಯಾಗನ್. ಇಡ್ಲಿಕ್ಕೆ ಜಾಗ ಇಲ್ಲದೆ ಇದನ್ನು ಇಲ್ಲಿಗೆ ತಾಗಿಸಿಟ್ಟಿದ್ದಾರೆ.
ಅದರ ಬಂಪರ್ ಇಲ್ಲಿ ಬಂದು ತಾಗಿಕೊಂಡು ಉಂಟದು. ಗಾಡಿ ತಂದು ಇಲ್ಲಿ ಇದು ಈ ಬೇಲಿ ಹಾಕಿ ನಮಗೆ ಇದು ಸುತ್ತ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಂ, ಭಯಂಕರ ಫೇಮಸ್ ಅಲ್ಲ ಇಲ್ಲಿ ಇದು ಸ್ಟೇಷನ್ ವ್ಯಾಗನ್. ಇದು ಯಾವುದು ಸ್ಟ್ಯಾಂಡರ್ಡ್ ಹೆರಾಲ್ಡ್. ಈ ಸತ್ಯ ಹೇಳ್ತಾನೆ, ನಂಗೆ ಇದು ಸತ್ಯ ಗೊತ್ತಿಲ್ಲ, ಈ ತರ ಕಂಪನಿ ಎಲ್ಲ ಉಂಟು ಅಂತ ನನಗೆ ಗೊತ್ತಿಲ್ಲ. ಓ, ಇದ್ರ ಟೈರ್ ಹೋಗಿದೆ ಮಾತ್ರ. ಇದು ಆಕ್ಸಿಡೆಂಟ್ ಆಗಿದೆ. ಹಿಂದೆ ಹೋಗಿದೆ, ತುಕ್ಕಿಡ್ದು ಹೋದದ್ದು ಅಲ್ಲ, ಹೋಗಿದೆ ಅಂತ ಹೇಳಿದ್ರೆ ಆಚೆ ಸೈಡ್ ಇದು ಬೆಂಡ್ ಆಗಿದೆ ಟೈರ್. ಇದು ಸಹ ಬಂಡು ಅದು ಇರುವುದೇ ಹಾಗೆ ರಿಕ್ಷಾದಾಗೆ, ಆ್ಯಪೇ ಆಗಿ ರಿಕ್ಷಾದಾಗೆ. ಓ, ಇದು ಯಾವ ಇದು ಮಾರೆ, ಇಂಟ್ರೆಸ್ಟಿಂಗ್ ನೋಡಕ್ಕ. ಅದು ಇರುವುದೇ ಈ ನಮ್ಮ ಈಗಿನ ಈ ರೇಸಿಂಗ್ ಕಾರ್ ಎಲ್ಲ ಬರ್ತಲ್ಲ, ಟ್ರ್ಯಾಕ್ ಅಲ್ಲಿ ಹೋಗುದು, ಸ್ವಲ್ಪ ಬೆಂಡ್ ಇರ್ತದೆ. ಇದು ಸಹ ಹಾಗೆ ನೋಡಿ, ಇದು ಸಹ ಹಾಗೇನೆ ಉಂಟು ಸ್ವಲ್ಪ. ಅದು ಎತ್ತಿಟ್ಟ ಕಾರಣ ಹಾಗೆ ಅದ್ದ ಅಂತ ಮೇ ಬಿ. ಅದು ಹಿಂದೆ ಹಾಗಾದ್ರೆ ಸಸ್ಪೆನ್ಷನ್ ಬರುದು ಹೇಗೆ ಅದಕ್ಕೆ? ಹಾಗಾದ್ರೆ ಇದು ಸಿಗ್ಮಾ ಅಲ್ಲ, ಸಿಮ್ಕಾ ಸಿಗ್ಮಾ ಕಾರ್, ಸಿಗ್ಮಾ. ಇದು ಟಯರಿನ ಹೆಸರು ಯಾವುದು ಮಾರೆ? ಕಾಂಟಿಯರ್. ಮೇಡ್ ಇನ್ ಇಂಡಿಯಾ ಮಾತ್ರ. C8 ಮಾರೆಯ. ಹಾಂ, C8. E8 ಅಲ್ಲ, C8, CE8, C8. ಇದು ನಮ್ಮ C8 ಪ್ರೀಮಿಯರ್ ಕಂಪನಿ ಹಾಗೆ ಕಾಣ್ತದೆ ನೋಡುವ. C8 ಇದೆಲ್ಲ ಗೊತ್ತುಂಟ ಹಾಗೆ. ಓಜಿ ಅಂಬಾಸಡರ್. ಓಜಿ ಈಗಳು ರೋಡಲ್ಲಿ, ಇಂಡಿಯನ್ ರೋಡ್ಸ್, ಈಗಳು ರೋಡಲ್ಲಿ ಇರೋದು ಇದುವೇ ಅಂಬಾಸಡರ್. ಹಾಂ, ಈಗ ಜನ ಹಾಕೊಂಡು ಹೋಗ್ತಾರೆ, 15-20 ಜನ ಹಾಕೊಂಡು ಹೋಗ್ತಾರೆ. ಈಗಲೂ ನಮ್ಮ ಟ್ಯಾಕ್ಸಿ ಆಗಿ ಓಡುವಂಥದ್ದು. ಈಗೆಲ್ಲ 60,000 ಸಿಗ್ತದೆ ಬಾಡಿ ಉಂಟೆ. ಇದು ಯಾವ್ದು ಮಾರ? ಇದು ಯಾವುದು ಅದರಲ್ಲಿ ವಾಕ್ಸ್ವೆಲ್ ವೆಲ್ಕೋಸ್ EXP. ವಾಕ್ಸ್ ಹಾಲ್ ಎಲ್ಲ ಎಂತ ಹೆಸರು ಮಾರೆ, ದೇವರೇ ಬಲ್ಲ ನನಗೆ. ಇದು ಸಿಂಗಲ್ ಸೀಟರ್ ಗಾಡಿಯ. ಹಿಂದೆ 2 ಜನಕ್ಕೆ ಕೂರ್ಬೋದು, ಮುಂದೆ 2 ಜನ. ನೋಡು ಮಾರೆ, ಎಂತ ಕಂಫರ್ಟ್. ಮುಟ್ಬೇಡ ಮಾತ್ರ, ಮುಟ್ಟಬಾರ್ದು ಅಂತ ಬೋರ್ಡ್ ಹಾಕಿದೆ. ಮುಟ್ಲಿಕ್ಕಿಲ್ಲ. ಗೇರ್ ನೋಡ, ಇದರ ಡ್ಯಾಶ್ ಬೋರ್ಡ್ ನೋಡು, ಸಣ್ಣ 800ಗಿಂತ ಸಣ್ಣ ಉಂಟು ಅಂತಲ್ಲ. ಅದರ ಮೀಟ್ರ್ ನೋಡು, ಇಷ್ಟೇ ಇರುದು, ಬೈಕಿನ ಮೀಟ್ರ್ ಸಾಕಲ್ಲ. ಅದ್ರಲ್ಲಿ ನೋಡಿ ಎಂತ ಮಾಡ್ಲಿಕ್ಕೆ ಎಂತ ಉಂಟು, ಮಾಡಿ ಎಂತ ಉಂಟು. ಅದೇ 800 ಹೌದು ಮಾರೆ, ಅಲ್ಲ 800 ಅಲ್ಲ, 800ನಾಗಿ ಇರುವುದು ಅದು. ಅದು ಮೋಸ್ಟ್ಲಿ ವೋಲ್ಸ್ ವ್ಯಾಗನ್ ಇದ ಅಂತ, ಆ ಸಣ್ಣ ಕಾರ್ ಒಂದು ಬರ್ತಿತ್ತಲ್ಲ, ಅದು ಮೋಸ್ಟ್ಲಿ ಹ್ಯಾಂಡ್ ಇದರಾಗೆ ಉಂಟು. ರಿಕ್ಷಾದ ಟಯರ್ನಾಗೆ ಉಂಟು ಟಯರ್. MRF ಮೋಸ್ಟ್ಲಿ ಮಾಡಿದ ಟಯರ್ ಗಾಡಿ, ಇದಲ್ಲ ಕಂಪನಿ ಗಾಡಿ ಅಲ್ಲ. ಇದು ಡಟ್ಸನ್ ಡಟ್ಸನ್ ಯಾರ್ದು? ರೆನಾಲ್ಡ್ ಯಾರ್ದು? ಡಸ್ಟನ್ ಕಂಪನಿ. ಡಸ್ಟನ್ ಹಾಂ, ಸರಿ. ಇದು ಫೋರ್ಡಿನ ಜೀಪ್ ನಂಬರ್ ನೋಡಿ, CNG. ಓಡ್ಲಿಕ್ಕೆ ಇಲ್ಲ ಇದು. ಹಾಗೆ ಇಲ್ಲಿನ ನಮ್ಮ ವಿಂಟೇಜ್ ಕಾರ್ ಕಲೆಕ್ಷನ್ ಮುಗಿಯಿತು. ಹಾಗೆ ಗಾಯ್ಸ್, ಇವತ್ತು ನಾವು ಇಲ್ಲಿಗೆ ಸಿದ್ದಾಪುರಕ್ಕೆ ಬಂದ ನಿಮಗೆ ಈ ಕಾರ್ಗಳನ್ನೆಲ್ಲ ತೋರಿಸುವ ಹಾಗೆ ನಿಮಗೆ ಈ ಲೊಕೇಶನ್ ಬಗ್ಗೆ ಗೊತ್ತಾಗಲಿ ಅಂತೇಳಿ ಬಂದದ್ದು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಕಾಣೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿ. ಇನ್ನಷ್ಟು ವಿಡಿಯೋಗಳನ್ನು ನಾವು ತರ್ತೇವೆ. ಹಾಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.